ಹೇಳಿ ನಾನು ಆಶಿಸ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಸುಮಾರು 6ನೇ ಶತಮಾನದಲ್ಲಿ ವಿಶ್ವದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಸಂದೇಶವನ್ನು ಕೊಡ್ತಾರೆ, ಇಡೀ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಕೊಡ್ತಾರೆ. ನಾವೆಲ್ಲರೂ ಕೂಡ ಸಹೋದರತ್ವ ಭಾವನೆಯಿಂದ ಬಾಳಬೇಕು ಅಂತೇಳಿ ಇಡೀ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟಿರ್ತಾರೆ. ಇವತ್ತಿಗೂ ಅದು ಪ್ರಸ್ತುತ. ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರು ಅದನ್ನು ಪಾಲಿಸಬೇಕು ಅಂಥೇಳಿ ಇವತ್ತಿನ ದಿವಸ ಈ ಬಾರಿ ಆಯೋಜನೆ ಮಾಡಿರ್ತಕ್ಕಂಥ ರಂಜಾನ್ ಹಬ್ಬ ಎಲ್ಲರಿಗೂ ಪವಿತ್ರವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಹೋದರತ್ವ ಭಾವನೆಯಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಬಾಳೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅದೇ ರೀತಿ ನಿನ್ನೆ ದಿವಸ ನಮಗೆಲ್ಲರಿಗೂ ಹತ್ತಿರವಾದಂಥ ಯುಗಾದಿ ಹಬ್ಬ ಕೂಡ ಆಚರಣೆ ಆಗಿದೆ. ಒಂದು ರೀತಿಯಲ್ಲಿ ಇದು ದೇವರೇ ಸೃಷ್ಟಿ ಮಾಡಿದ ಹಾಗೆ ಯುಗಾದಿ ಹಬ್ಬನೂ ಕೂಡ ರಂಜಾನ್ ಹಬ್ಬ ಒಟ್ಟಿಗೆ ಬಂದಿದೆ. ಅಂದರೆ ನೀವಿಬ್ಬರು ಸಹೋದರತ್ವ ಭಾವನೆಯಿಂದ ಬಾಳಬೇಕು ಅಂತೇಳಿ ಆ ದೇವರೇ ನಮಗೆ ಸಂದೇಶವನ್ನು ಕೊಟ್ಟಿದ್ದಾನೆ ಅಂತೇಳಿ ನನಗೆ ಅನಿಸುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ಒಬ್ಬ ಅಣ್ಣ ತಮ್ಮನ ರೀತಿಯಲ್ಲಿ ಬಾಳೋಣ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಆ ಭಗವಂತನಲ್ಲಿ, ಅಲ್ಲಾನಲ್ಲಿ, ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಇಲ್ಲೇನು ಮಾತಾಡೋದು ಬೇಡ, ಇಲ್ಲಿ ಮಾತಾಡಲ್ಲ ಹೇಳಿ ನಾನು ಆಶಿಸ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಸುಮಾರು 6ನೇ ಶತಮಾನದಲ್ಲಿ ವಿಶ್ವದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಸಂದೇಶವನ್ನು ಕೊಡ್ತಾರೆ, ಇಡೀ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಕೊಡ್ತಾರೆ. ನಾವೆಲ್ಲರೂ ಕೂಡ ಸಹೋದರತ್ವ ಭಾವನೆಯಿಂದ ಬಾಳಬೇಕು ಅಂತೇಳಿ ಇಡೀ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟಿರ್ತಾರೆ. ಇವತ್ತಿಗೂ ಅದು ಪ್ರಸ್ತುತ. ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರು ಅದನ್ನು ಪಾಲಿಸಬೇಕು ಅಂಥೇಳಿ ಇವತ್ತಿನ ದಿವಸ ಈ ಬಾರಿ ಆಯೋಜನೆ ಮಾಡಿರ್ತಕ್ಕಂಥ ರಂಜಾನ್ ಹಬ್ಬ ಎಲ್ಲರಿಗೂ ಪವಿತ್ರವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಹೋದರತ್ವ ಭಾವನೆಯಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಬಾಳೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅದೇ ರೀತಿ ನಿನ್ನೆ ದಿವಸ ನಮಗೆಲ್ಲರಿಗೂ ಹತ್ತಿರವಾದಂಥ ಯುಗಾದಿ ಹಬ್ಬ ಕೂಡ ಆಚರಣೆ ಆಗಿದೆ. ಒಂದು ರೀತಿಯಲ್ಲಿ ಇದು ದೇವರೇ ಸೃಷ್ಟಿ ಮಾಡಿದ ಹಾಗೆ ಯುಗಾದಿ ಹಬ್ಬನೂ ಕೂಡ ರಂಜಾನ್ ಹಬ್ಬ ಒಟ್ಟಿಗೆ ಬಂದಿದೆ. ಅಂದರೆ ನೀವಿಬ್ಬರು ಸಹೋದರತ್ವ ಭಾವನೆಯಿಂದ ಬಾಳಬೇಕು ಅಂತೇಳಿ ಆ ದೇವರೇ ನಮಗೆ ಸಂದೇಶವನ್ನು ಕೊಟ್ಟಿದ್ದಾನೆ ಅಂತೇಳಿ ನನಗೆ ಅನಿಸುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ಒಬ್ಬ ಅಣ್ಣ ತಮ್ಮನ ರೀತಿಯಲ್ಲಿ ಬಾಳೋಣ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಆ ಭಗವಂತನಲ್ಲಿ, ಅಲ್ಲಾನಲ್ಲಿ, ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಇಲ್ಲೇನು ಮಾತಾಡೋದು ಬೇಡ, ಇಲ್ಲಿ ಮಾತಾಡಲ್ಲ.